ಸೊ ನಿನ್ನೆ ನಾವು ಯಾವ ತರ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ನಿಮ್ಮನ್ನ ಟ್ರೀಟ್ ಮಾಡುತ್ತೆ ಅಂತ ಕಲ್ತ್ವಿ. ಇಸ್ ಟೂ ಥಿಂಗ್ಸ್ ಇದರಲ್ಲಿ. ಒಂದು ಮಾಸ್ ಇದೆ ಇನ್ ದ ಫಾರ್ಮ್ ಆಫ್ ಫುಡ್, ಇನ್ನೊಂದು ಅಕ್ಯುಪಂಚರ್ ಅಂಡ್ ಮರ್ಮ ಪಾಯಿಂಟ್ಸ್ ಇದೆ. ಇವೆರಡನ್ನು ಸೇರಿಸ್ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಹೇಗೆ ಯಾವ ಪಾಯಿಂಟ್ ಯಾವ ತರ ಡಯಾಗ್ನೋಸಿಸ್ ಅನ್ನೋದು ಈ ಜರ್ನಿ ಆಫ್ TM ಅಲ್ಲಿ ನಾವು ಅದನ್ನ ಕಲಿತಾ ಹೋಗ್ತೀವಿ. ಈ TM ಅನ್ನೋದು ಕಂಪ್ಲೀಟ್ಲಿ ಎನರ್ಜಿ ಬೇಸ್ಡ್ ಮೆಡಿಸಿನ್. ಆ ಎನರ್ಜಿನ ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಅಕ್ಯುಪ್ರೆಷರ್ ಮಾಡೋದ್ರಿಂದ, ಕಲರ್ ಅಪ್ಲೈ ಮಾಡೋದ್ರಿಂದ, ಸೀಡ್ ಅಪ್ಲೈ ಮಾಡೋದ್ರಿಂದ, ಮ್ಯಾಗ್ನೆಟ್ಸ್ ಅಪ್ಲೈ ಮಾಡೋದ್ರಿಂದ ಕಲಿತೀವಿ. ಬಟ್ ಆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಗಿಂತ ಮುಂಚೆ ಇನ್ನೊಂದು ಸಬ್ಜೆಕ್ಟ್ ಇದೆ, ಇನ್ನೊಂದು ಥೆರಪಿ ಇದೆ, ಇನ್ನೊಂದು ಹೀಲಿಂಗ್ ಸಿಸ್ಟಮ್ ಇದೆ. ಅದನ್ನ ನಾವು ಎನರ್ಜಿ ಮೆಡಿಸಿನ್ ಅಂತ ಕರಿತೀವಿ. ಎನರ್ಜಿ ಹೀಲಿಂಗ್ ಅವುಗಳೆಲ್ಲ ಕೇಳಿರ್ಬೋದು. ಶೂನ್ಯ ಧ್ಯಾನ, ಜೀರೋ ಸ್ಟೇಟ್ ಹೀಲಿಂಗ್. ನಾವು ಈ ಜೀರೋ ಸ್ಟೇಟ್ ಹೀಲಿಂಗ್ ಅನ್ನ ಇದನ್ನೇ ಒಂದು ಸಿಸ್ಟಮ್ ಆಗಿ ಪ್ರಾಕ್ಟೀಸ್ ಮಾಡ್ತೀವಿ. ಇದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಒಂದು ಭಾಗ ಆಗಿದ್ರು ಆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ನಾವೆಲ್ಲ ಏನೆಲ್ಲ ಕಲಿತೀವಲ್ವಾ, ರಿಫ್ಲೆಕ್ಸಾಲಜಿ, ಮೆರಿಡಿಯನ್ಸ್, ಮರ್ಮಾ ಪಾಯಿಂಟ್ಸ್, ಆ ತರ ಸಿಸ್ಟಮ್ ಇರಲ್ಲ. ಇಲ್ಲೂ ಜೀರೋ ಸ್ಟೇಟ್ ಎನರ್ಜಿ ಹೀಲಿಂಗ್ ಸಿಸ್ಟಮ್ ಅಲ್ಲಿ ನೀವು ಯೂಸ್ ಮಾಡೋ ಟೂಲ್ ಯಾವ್ದಪ್ಪ ಅಂತಂದ್ರೆ ನಿಮ್ಮ ಮೈಂಡ್ ಇಂದ ಥಾಟ್ಸ್ ಕ್ರಿಯೇಟ್ ಮಾಡಿ ಇನ್ನೊಬ್ಬರನ್ನು ವಾಸಿ ಮಾಡ್ತೀರಾ. ಇಟ್ಸ್ ಸೋ ಪವರ್ಫುಲ್. ಬಟ್ ಇವಾಗ ನೀವು ಇಂಗ್ಲಿಷ್ ಮೆಡಿಸಿನ್ಗೆ ಮತ್ತು ಒಂದು ಅಕ್ಯುಪಂಚರ್ ಮರ್ಮ ಥೆರಪಿ ಕಂಪೇರ್ ಮಾಡಿದ್ರೆ ತುಂಬಾ ಜನ ಅಕ್ಯುಪಂಚರ್ ನಂಬಲ್ಲ. ಯಾಕೆ ಅಂತಂದ್ರೆ ನೀವು ಟ್ರೀಟ್ ಮಾಡೋ ಮೆರಿಡಿಯನ್ಸ್ ವಿಸಿಬಲ್ ಇಲ್ಲ, ಕಾಣಲ್ಲ ಕಣ್ಣಿಗೆ. ಬಟ್ ಅಲ್ಲಿ ಎನರ್ಜಿ ಪಾತ್ವೇಸ್ ಇದೆ ಅಂತೇಳಿ 2,000-3,000 ವರ್ಷದ ಹಿಂದೆನೆ ಡಿಟೆಕ್ಟ್ ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ, ಅಪ್ಲೈ ಮಾಡಿದ್ದಾರೆ, ರಿಸಲ್ಟ್ಸ್ ಕೊಡ್ತಿದ್ದಾರೆ. ನಾನು ಹೇಳ್ತೀನಲ್ವಾ, ಎನರ್ಜಿ ಲೈನ್ಸ್ ಫೀಲ್ ಆಗ್ಬೇಕಂದ್ರೆ ಐ ಆಮ್ ರೆಡಿ ಟು ಡೆಮಾನ್ಸ್ಟ್ರೇಟ್ ಎನಿ ಟೈಮ್. ಸೊ ಫಾರ್ ಎಕ್ಸಾಂಪಲ್, ಎನರ್ಜಿ ಮೆರಿಡಿಯನ್ಸ್ ಬಾಡಿನಲ್ಲಿದೆ, ಅದೇ ತರ ಎನರ್ಜಿ ಮೆರಿಡಿಯನ್ಸ್ ಪಾಮ್ ಅಲ್ಲಿ ಇದೆ. ಫಾರ್ ಎಕ್ಸಾಂಪಲ್, ಇವತ್ತು ನಿಮ್ಗೆ ಊಟ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಾನು ಒಂದೇ ಮೆಂತೆ ಕಾಳು ಕೊಡ್ತೀನಿ, ಅಪ್ಲೈ ಮಾಡಿ, ನೆಕ್ಸ್ಟ್ ಡೇಗೆ ಆ ವಾಮಿಟಿಂಗ್ ಸ್ಟಾಪ್ ಆಗಿ ಊಟ ಮಾಡ್ತೀರಿ. ನಿಮಗೆ ಮೋಷನ್ ಆಗ್ತಾ ಇಲ್ಲ ಅಂತ ಹೇಳಿ ಇನ್ನೊಂದು ಪಾಯಿಂಟ್ ಕೊಡ್ತೀನಿ, ಇಲ್ಲಿ ಒಂದು ಅಪ್ಲೈ ಮಾಡಿ, ನಾಳೆ ಬೆಳಗ್ಗೆ ಮೋಷನ್ ಆಗುತ್ತೆ. ನಿಮಗೆ ಕಣ್ಣಿಗೆ ಕಾಣದೇ ಇದ್ರು ಈ ಅಕ್ಯುಪಂಚರ್ ಸಿಸ್ಟಮೆಟಿಕ್ ಆಗಿ ವರ್ಕ್ ಆಗುತ್ತೆ. ನಿಮಗೆ ನಾಡಿ ನೋಡ್ಬೇಕಾದ್ರೆ ಯಾವ ನಾಡಿ ಲೋ ಆಗಿರುತ್ತೋ ಅದೇ ಮೆರಿಡಿಯನ್ಸ್ಗೆ ಎನರ್ಜಿ ಫ್ಲೋ ಕಮ್ಮಿ ಇರುತ್ತೆ. ನಾವು ಸಾವಿರಾರು ಪೇಷಂಟ್ ಚೆಕ್ ಮಾಡಿದೀವಿ. ಈವನ್ ಮಾಡರ್ನ್ ಸೈನ್ಸ್ ಈ ಅಕ್ಯುಪಂಚರ್ ಮೆರಿಡಿಯನ್ಸ್ ಅನ್ನ ಸೈನ್ಸ್ ಅಂತ ಅಕ್ಸೆಪ್ಟ್ ಮಾಡಿದೆ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ನೋಡ್ಬೋದು. WHO ಆಲ್ಸೋ ಅಕ್ಸೆಪ್ಟೆಡ್ ದಿಸ್ ಅಕ್ಯುಪಂಚರ್. ಇವನ್ ಸೋ ಮೆನಿ ಮೆಡಿಕಲ್ ಜರ್ನಲ್ಸ್, ಎಲ್ಸ್ವೇರ್ ಆಗಿರ್ಬೋದು, IEEE ಆಗಿರ್ಬೋದು, ಇಂಟರ್ನ್ಯಾಷನಲ್ ಮೆಡಿಕಲ್ ಜರ್ನಲ್ ಆಗಿರ್ಬೋದು, ಎಲ್ಲವುದು ದೇ ಆರ್ ಸ್ಟ್ರಾಂಗ್ಲಿ ಬಿಲೀವಿಂಗ್ ಎಸ್ ಅಕ್ಯುಪಂಚರ್ ವರ್ಕ್ಸ್ ಅಂಡ್ ಅಕ್ಯುಪಂಚರ್ ಮೆರಿಡಿಯನ್ಸ್ ಆರ್ ವರ್ಕಿಂಗ್. ಬಟ್ ಪೂರ್ತಿ ಸಿಸ್ಟಮ್ ಯಾಕೆ ನಂಬಲ್ಲ ಜನ ಅಂತಂದ್ರೆ ಕಣ್ಣಿಗೆ ಕಾಣಲ್ಲ. ನನ್ಗೆ ಗೊತ್ತು, ನಿಮಗ್ ಗೊತ್ತು, ಇಲ್ಲಿ ಎಲ್ಯೂನೈನ್ ಪಾಯಿಂಟ್ ಇದೆ ಅಂತ, ಇದು ಒತ್ತರಿಗಿನಾಗಿ ಲಂಗ್ಸ್ ಕೋಲ್ಡ್ ಆಗುತ್ತೆ ಅಂತ. ಬೇಕಾದ್ರೆ ಟ್ರೈ ಮಾಡ್ಬೋದು. ನಿಮ್ಗೇನಾದ್ರು ಡ್ರೈ ಕಾಫ್ ಇತ್ತು, ನಿಮ್ಗೇನಾದ್ರು ಲಂಗ್ಸ್ ವೀಸಿಂಗ್ ಇತ್ತು ಅಂತಂದ್ರೆ ಜಸ್ಟ್ ಪ್ರೆಸ್ ಮಾಡಿ ನೋಡಿ, 2 ದಿನ, 3ನೇ ದಿವಸಕ್ಕೆ ನಾರ್ಮಲ್ ಆಗ್ತೀರಾ. ಇದು ಎವಿಡೆನ್ಸ್ ಪ್ರೂಫ್. ನೀವು ಎವಿಡೆನ್ಸ್ ಪ್ರೂಫ್ ತೋರಿಸ್ಬೋದು. ಬಟ್ ಇಟ್ ಇಸ್ ಇನ್ವಿಸಿಬಲ್. ತೊಂದರೆ ಇಲ್ಲ, ಕಣ್ಣಿಗೆ ಕಾಣಿಲ್ಲ ಅಂದ್ರೆ ಏನು, ರಿಸಲ್ಟ್ ಬಂದ್ರೆ ಸಾಕು ನಮ್ಗೆ, ಅಲ್ವಾ? ಅಕ್ಯುಪಂಚರ್ ಪಾಯಿಂಟ್ಸ್, ಮರ್ಮ ಪಾಯಿಂಟ್ಸ್ ಕಣ್ಣಿಗೆ ಕಾಣಲ್ಲ. ಬಟ್ ಸುಮಾರು ಪುರಾತನ ಕಾಲದಿಂದ ನಮ್ಮ ಹಿರಿಯರು ಅಲ್ಲಿ ಒಂದು ಎನರ್ಜಿ ಪಾಯಿಂಟ್ಸ್ ಇದೆ ಅಂತ ಅಕ್ಸೆಪ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಕಿವಿ ಓಲೆ ಹಾಕೋತೀರಾ, ಬುಗುಡಿ ಹಾಕೋತೀರಾ, ಕಡಗ ಹಾಕೋತೀರಾ, ಇವೆಲ್ಲ ಎನರ್ಜಿ ಪಾಯಿಂಟ್ಸ್. ಅದನ್ನ ಟ್ರಿಗರ್ ಮಾಡೋದಕ್ಕೆ ಇನ್ ದ ಫಾರ್ಮ್ ಆಫ್ ಆಭರಣದ ರೂಪದಲ್ಲಿ ನಾವು ಅದನ್ನ ಟ್ರಿಗರ್ ಮಾಡ್ತಿದೀವಿ. ಇಟ್ಸ್ ಇನ್ವಿಸಿಬಲ್ ಸೈನ್ಸ್, ಬಟ್ ಎವಿಡೆನ್ಸ್ ಪ್ರೂಫ್ ಇದೆ. ಈ ಪಾಯಿಂಟ್ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂತ. ನಾವು ಸುಮಾರು ಲಾಸ್ಟ್ ಬ್ಯಾಚ್ ಅಲ್ಲಿ 200 ಜನ ಕಲ್ತರು. ಸೊ ಅದಕ್ಕಿಂತ ಮುಂಚೆ 1,000 ಜನ ಇಂಗ್ಲಿಷ್ ಅಲ್ಲಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಮಾಡ್ಬೇಕಾದ್ರೆ ಕಲ್ತರು. ನಿಮಗೆ ಡೌಟ್ ಇತ್ತು ಅಂದ್ಕೊಳ್ಳಿ, ಜಸ್ಟ್ ಗೂಗಲ್ ಟೈಪ್ ಮಾಡಿ ಅಕ್ಯುಪಂಚರ್ ಪಾಯಿಂಟ್ K10 ಅಂತ, ಕಾಲಲ್ಲಿ ಬರುತ್ತೆ, ಮೊಣಕಾಲು ಹಿಂದ್ಗಡೆ. ಯಾರ್ಯಾರಿಗೆ ಬಾಡಿ ಎಕ್ಸಸ್ ಹೀಟ್ ಇತ್ತು, ಕಿಡ್ನಿ ಸ್ಟೋನ್ ಆಗಿತ್ತು, ಏರ್ ಫಾಲ್ ಆಗ್ತಾ ಇತ್ತು, ಕಣ್ಣು ಉರಿ ಇತ್ತು, ಅಂಗಾಲು ಉರಿ ಇತ್ತು, ನಿಮ್ಮ ರಿಸಸ್ ಹಳದಿ ಕಲರ್ ಹೋಗ್ತಾ ಇತ್ತು,
ಮೆನ್ಸಸ್ ಎಕ್ಸಸ್ ಬ್ಲೀಡಿಂಗ್ ಆಗ್ತಾ ಇತ್ತು, ಜಸ್ಟ್ K10 ಪಾಯಿಂಟ್ ನ 2 ಕಾಲಲ್ಲಿ 20 ಟೈಮ್ಸ್ ಪ್ರೆಸ್ ಮಾಡಿ. ಸೊ ನಿಮಗೆ ಇಟ್ಸ್ ಎ ಲೈವ್ ಎಕ್ಸಾಂಪಲ್, ನೀವು ಇಲ್ಲೇ ತೋರಿಸ್ತೀನಿ ನಿಮಗೆ. ಸೊ ಎಲ್ರಿಗೂ ಈ ಪಾಯಿಂಟ್ ನ ಅನುಭವ ಆಗಿರುತ್ತೆ. ಕಾಣಿಸ್ತಿದೆನಾ? ಇಸ್ ಇಟ್ ವಿಸಿಬಲ್? ಸೊ ಈ ಪಾಯಿಂಟ್ ನ ನಿಮ್ಮ ದೇಹನ ತಂಪು ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಏನ್ ಮಾಡೋದಕ್ಕೆ? ಕೋಲ್ಡ್ ಮಾಡೋದಕ್ಕೆ, ಎನಿ ಟೈಮ್. ಬಟ್ 1 ಸತಿ ಇಲ್ಲ 2 ಸತಿ ಮಾಡಿ, 3ನೇ ಸತಿ ಮಾಡಕ್ ಹೋಗ್ಬೇಡಿ. ಕೈ ಕಾಲೆಲ್ಲ ತಣ್ಣಗೆ ಚಳಿ ಹಿಡಿದು ಬಿಡ್ತೀರಾ. ಮೊದ್ಲೇ ಚಳಿಗಾಲ ಸ್ಟಾರ್ಟ್ ಆಗ್ತಿದೆ. ಇಟ್ಸ್ ಎ ಟೆಸ್ಟೆಡ್ ಎವಿಡೆನ್ಸ್ ಪ್ರೂಫ್. ಯಾರಿಗಾದ್ರೂ ಏರ್ ಫಾಲ್ ಆಗ್ತಾ ಇದ್ರೆ ಈ ಪಾಯಿಂಟ್ 2 ಕಾಲಲ್ಲಿ ಪ್ರೆಸ್ ಮಾಡ್ಬೋದು. ಇಟ್ ವರ್ಕ್ಸ್ ಇಮ್ಮಿಡಿಯೇಟ್ಲಿ. ತುಂಬಾ ಜನ ಹೇಳ್ತಾರೆ, ಇವನ್ ಫೇಸ್ಬುಕ್ ಅಲ್ಲಿ ಜನ ಕೇಳ್ತಿರ್ತಾರೆ, ಬಾಡಿ ತುಂಬಾ ಹೀಟ್ ಇದೆ, ಏರ್ ಫಾಲ್ ಆಗ್ತಾ ಇದೆ, ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಸ್ಕಿನ್ ಬರ್ನಿಂಗ್ ಆಗ್ತಾ ಇದೆ, ಏನ್ ಮಾಡ್ಬೇಕಂತ. ಅವ್ರೆಲ್ರಿಗೂ ಇಮೇಜ್ ಅಪ್ಲೋಡ್ ಮಾಡ್ತೀನಿ, ಇದನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ. ಬಟ್ ಯಾವುದೇ ಕಾರಣಕ್ಕೂ ಮೋರ್ ದೆನ್ 2 ಟೈಮ್ಸ್ ಮಾಡಬೇಡಿ. ಮಾಡ್ಬೇಕಂದ್ರೆ ಯು ಶುಡ್ ಬಿ ಅಂಡರ್ ಗೈಡೆನ್ಸ್ ಆಫ್ ಸಮ್ ಡಾಕ್ಟರ್ಸ್ ಆರ್ ಹೀಲರ್ಸ್. ಅವ್ರು ಹೇಳಿದ್ರೆ ಇನ್ನು ಕಿಡ್ನಿ ಪಲ್ಸ್ ಹೈ ಇದೆ ಮಾಡ್ಬೋದು, ಇಲ್ಲ ಕಿಡ್ನಿ ಪಲ್ಸ್ ಆಲ್ರೆಡಿ ಲೋ ಇದೆ ಅಂದ್ರೆ ಪಾಯಿಂಟ್ ಮಾಡಬಾರ್ದು. ಕಿಡ್ನಿ ಸ್ಟೋನ್ ಇದೆ ಅಂದ್ರೆ ವಂಡರ್ಫುಲ್ ಆಗಿ ವರ್ಕ್ ಆಗುತ್ತೆ. ನೀವೇನು ಸುಡುಗಾಡಿ ಏನು ಮಾಡೋದು ಬೇಡ. ಇವತ್ತೊಂದ್ ದಿವಸ, 3 ದಿವಸ ಬಿಟ್ಟು ಇನ್ನೊಂದ್ಸತಿ, 2 ಸತಿ ಪ್ರೆಸ್ ಮಾಡಿ, 5 ದಿವಸ ಬಿಟ್ಟು ಹೋಗಿ ಟೆಸ್ಟ್ ಮಾಡಿಸಿ, ಸ್ಕ್ಯಾನಿಂಗ್ ಮಾಡಿಸಿ. ಸ್ಟೋನ್ 10ರಲ್ಲಿ 8 ಜನಕ್ಕೆ ಕ್ಲಿಯರ್ ಆಗಿರುತ್ತೆ. ಅದು ಲೆಸ್ ದ್ಯಾನ್ 10 mm ಇದ್ದಿದ್ರೆ. ಮೋರ್ ದೆನ್ 10 mm ಇದ್ರೆ ಇನ್ನೂ ಸ್ವಲ್ಪ ಬೇರೆ ಪಾಯಿಂಟ್ಸ್ ಕೊಟ್ಟು ಟ್ರೀಟ್ ಮಾಡ್ಬೇಕು. ಸೊ ಇಟ್ಸ್ ಎವಿಡೆನ್ಸ್ ಪ್ರೂಫ್. ನಾನು ಹೇಳ್ತೀನಲ್ಲ, ಈ ಪಾಯಿಂಟಿಂಗ್ ವರ್ಕ್ ಆಗುತ್ತೆ ಅಂದ್ರೆ ದೇರ್ ಇಸ್ 100 of people ದೇ ಎಕ್ಸ್ಪೀರಿಯನ್ಸ್ಡ್ ದಿಸ್. ಈ ಪಾಯಿಂಟ್ ಪ್ರೆಸ್ ಮಾಡಿದ್ರೆ ಈ ತರ ಆಗುತ್ತೆ. ಇಟ್ಸ್ ಅ ವೆಲ್ ಡಿಸೈನ್ಡ್ ಕೋರ್ಸ್ TM. ಈ ತರ ನಿಮ್ಗೆ ಒಂದು ಸತಿ ಒಂದು 20-25 ಪಾಯಿಂಟ್ ಹೇಳ್ಕೊಟ್ಟಿದ್ವಿ. ಈ ಸತಿ ಲಾಸ್ಟ್ 1 year ಅಲ್ಲಿ ನಾವು ಸ್ವಲ್ಪ ಸುಮಾರು ಅಪ್ಡೇಟ್ ಆಗಿದ್ದೀವಿ. ಈ ಸತಿ ಇನ್ನೊಂದು 5-6 ಪಾಯಿಂಟ್ ಆಡ್ ಮಾಡ್ತಾ ಇದೀವಿ, ಇನ್ನೊಂದು 6-7 ಪಾಯಿಂಟ್. ಸೊ ಇಟ್ಸ್ ಕೀಪ್ ಆನ್ ಅಪ್ಡೇಟಿಂಗ್. ಆಲ್ರೆಡಿ 365 ಪಾಯಿಂಟ್ ಇದಾವೆ, ಅದನ್ನೆಲ್ಲ ಹೇಳ್ಕೊಟ್ರೆ ಉಪಯೋಗ ಇಲ್ಲ. ಯಾಕೆ ಹೇಳಿ? ಆಲ್ರೆಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದಾವೆ, ಇಂಟರ್ನೆಟ್ ಅಲ್ಲಿ ಇದಾವೆ. ಈ ಕೋರ್ಸ್ ನೀವ್ ಯಾಕೆ ಜಾಯಿನ್ ಆಗ್ಬೇಕಂದ್ರೆ, ನಾವು ಪಾಯಿಂಟ್ ನ ಟೆಸ್ಟ್ ಮಾಡಿಬಿಟ್ಟು ವೆರಿಫೈ ಮಾಡಿಬಿಟ್ಟು ಹೇಳ್ತೀವಿ. ಈ ಪಾಯಿಂಟ್ ಇಷ್ಟೇ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಇಂಥವ್ರಿಗೆ ಮಾಡ್ಬೇಕು, ಇದ್ ಮಾಡಿದ್ರೆ ಹೀಗೆ ಆಗತ್ತೆ, ವಾರ ಆದ್ಮೇಲೆ ಈ ಚೇಂಜಸ್ ಆಗುತ್ತೆ, ತಿಂಗಳಾದ್ಮೇಲೆ ಈ ಚೇಂಜಸ್ ಆಗುತ್ತೆ, ಟೆಸ್ಟ್ ಮಾಡಿರ್ತೀವಿ. ಸೊ ಈ ಕೋರ್ಸ್ ನೀವ್ ಯಾಕೆ ಕಲಿಬೇಕು ಅಂತಂದ್ರೆ, ಇಟ್ಸ್ ಅ ಟೆಸ್ಟೆಡ್ ಅಂಡ್ ಪ್ರೂವನ್ ಅಂಡ್ ರಿಸರ್ಚ್ ಬೇಸ್ಡ್ ಕೋರ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ TM. ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಮೆಡಿಸಿನ್ ಫ್ರೀ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್.